ಭಾಳಷ್ಟು ನಮಗೆ ನೋವಾಗಿದೆ. ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನ್ ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಲ್ಲಿ ಆಗಲಿ, ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದರು. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ದೇವರು ಅವರಿಗೊಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವರೆಲ್ಲರಿಗೆ ನಾನು ಯಾವುದು ನೀವು ಅಷ್ಟು ನೋವಿನಲ್ಲಿ ಇರಬಾರ್ದು, ತಾಳ್ಕೊಂಡು ಹೋಗಬೇಕು, ಎಲ್ಲರೂ ಕೂಡಿ ಹೋಗಬೇಕು ಅಂತಕ್ಕಂಥದ್ದೇ ನನ್ನೊಂದು ಅವರಿಗೆ ಮನವಿ. ಮತ್ತು ನಾನು ಅವರ ಇದಕ್ಕೂ ಕೂಡ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾಳೆ ಹೋಗಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ವ್ಯವಸ್ಥೆ ಆಯಿತು ಅಂದರೆ ನೇರವಾಗಿ ಹೋಗ್ತೇನೆ. ಮತ್ತು ಭೇಟಿ ಆಗ್ತೀನಿ ಮತ್ತೊಂದು ಸಲ ಅವರ ಅಂದರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ನನ್ನನ್ನು ನಾನೇ ಸಮಾಧಾನ ಪಡ್ಕೊಳ್ತೀನಿ. ಒಬ್ಬರು ವಿಶೇಷವಾಗಿ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಸಮಯ ಬಹಳಷ್ಟು ಕಳೆದಿದ್ದೇವೆ. ಅದಕ್ಕೆ ಒಂದು ನನ್ನ ಪುಷ್ಪಾಂಜಲಿಯನ್ನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ.